ಶಿವಶಂಕರ್ ಸರ್, ಶಿವಶಂಕರ್ ಸರ್, ಆಯ್ತು ಆಯ್ತು, ನೆನ್ನೆ ನಾವು ಮಾತಾಡಿದ್ವಿ, ಮಹೇಶ್ ಮಾತಾಡಿದ್ವಿ, ಸೂರ್ಯಮುಕುಂದ್ ಅವರೇ ಮಾತಾಡ್ತಿದ್ದೀವಿ. ಶಿವಶಂಕರ್ ಸರ್, ಶಿವಶಂಕರ್ ಸರ್ ಮಾತ್ರ, ಶಿವಶಂಕರ್ ಸರ್ ಮಾತ್ರ, ಶಿವಶಂಕರ್ ಸರ್. ಮಹೇಶ್ ಜಿ ಬಂದೆ ಆಯ್ತಪ್ಪ, ಆಯ್ತು, ಇರೋದು 4 ನಿಮಿಷ. ಮಹೇಶ್ ಜಿ ಆಗಿರೋ ಉಳಿತಾರ ಅನ್ನೋದು ಪ್ರಶ್ನೆ ಬಂದೆ. ಶಿವಶಂಕರ್ ಸರ್ ಈಗ ಈ ಮಾಸ್ ಕಾರ್ಡ್ ಇಟ್ಕೊಂಡು ಮಾತನಾಡಿದ್ರು ಶಿವಗಂಗಾ ಬಸವರಾಜ್ ಅವರು. ಕೇವಲ 1 MP ಸೀಟ್ ಇತ್ತು 9ಕ್ಕೆ ತಂದ್ರು, 70 80 ಇತ್ತು 135 ತಂದ್ರು. ಸಂಘಟನಾ ಸಾಮರ್ಥ್ಯ ಇದನ್ನ ನೋಡಿ DCM ಹುದ್ದೆ, KPCC ಅಧ್ಯಕ್ಷಗಿರಿ ಇದೆ. ಇದು ಸಮುದಾಯವಾರು ಚಿಂತನೆ ಅಲ್ಲ. ಯು ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಟು ದ ಸಂಘಟನಾ ಚಾತುರ್ಯತೆ. ಇನ್ ಕೇಸ್ ಏನಾದರೂ ಈ DK ಶಿವಕುಮಾರ್ ಅಂತ ಮತ್ತೆ ಅದೇ ಪದ ಬಳಸ್ತೀನಿ, ಪವರ್ ಪ್ಯಾಷನೇಟ್ ರಾಜಕಾರಣಿಗೆ ತಾನು ಅಂದುಕೊಂಡ ಹುದ್ದೆ ಸಿಗದೆ ಹೋದ್ರೆ ಈ ಸಾಮರ್ಥ್ಯ, ಈ ಸಂಘಟನಾ ಚತುರತೆ ಇದೆಲ್ಲದಕ್ಕೂ ಕೂಡ ಅವಮಾನ ಮಾಡ್ದಾಗಲ್ವಾ ಪಕ್ಷ? ಅದಕ್ಕೆ ಏನು ಬೆಲೆ ಕೊಟ್ಟ ಹಾಗಾಯ್ತು? ಕೇವಲ DCM ಹುದ್ದೆ, ಅದನ್ನು ಕೂಡ ಪದೇ ಪದೇ ಪ್ರಿಕ್ ಮಾಡಿಸ್ಕೊಂಡು ಅನುಭವಿಸುವಂತಹ DCM ಹುದ್ದೆ ಸಾಕ? ಇಷ್ಟೇ ಸುಮ್ಮನಿರ್ತಾರ DK ಶಿವಕುಮಾರ್? ಒಂದಂತೂ ನಿಜ ಸ್ಮಿತಾ ಅವರೇ, ಏನಂದ್ರೆ 2020 ಮಾರ್ಚ್ ನಲ್ಲಿ DK ಶಿವಕುಮಾರ್ ಅವ್ರನ್ನ KPCC ಪ್ರೆಸಿಡೆಂಟ್ ಮಾಡಿದಾಗ ಆ ಪಕ್ಷದ ಪರಿಸ್ಥಿತಿ ಹೇಗಿತ್ತು ಅಂತ ಆಗಿನ ಅಧ್ಯಕ್ಷರಾಗಿದ್ದಂತಹ ಇವರು ದಿನೇಶ್ ಗುಂಡೂರಾವ್ ಒಂದು ಮಾತಾಡಿದ್ರೆ, ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಇತ್ತು ಅಂದ್ರೆ ತಿಂಗಳಿಗೆ 5 ರಿಂದ 10 ಲಕ್ಷ ರೂಪಾಯಿ ಬೇಕು ಬರೀ ಏನಂದ್ರೆ ಪಕ್ಷದ ಕಚೇರಿ ಮ್ಯಾನೇಜ್ ಮಾಡೋದು, ಅಂದ್ರೆ ನಡೆಸೋದಕ್ಕೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ಬರ್ತಾ ಇಲ್ಲ ಅನ್ನುವಂತ ಪರಿಸ್ಥಿತಿನಲ್ಲಿ DK ಶಿವಕುಮಾರ್ ಅಧ್ಯಕ್ಷರಾಗಿದ್ದು. ಅವಾಗ ಕೋವಿಡ್ ಬೇರೆ ಬಂತು. ಅಂತ ಸಮಯದಲ್ಲಿ ಅಂತ ಒಂದು ರಂಪೆಲ್ಲಿದ್ದಂತಹ ಒಂದು ಪಾರ್ಟಿಯನ್ನ ಅವರು 134 ಸೀಟ್ ಗೆಲ್ಲಿಸುವಷ್ಟರ ಮಟ್ಟಿಗೆ ಬೆಳೆಸಿದ್ದು ನಿಜ. ಆ ಕ್ರೆಡಿಟ್ ಆಸ್ ಅಧ್ಯಕ್ಷರಾಗಿ ಅವ್ರಿಗೆ ಹೋಗುತ್ತೆ. ಹಾಗಾಗಿನೇ ಅವರು ಆ ಒಂದು ಕ್ರೆಡೆನ್ಶಿಯಲ್ಸ್ ಮೇಲೆನೆ ನಾನು ಚೀಫ್ ಮಿನಿಸ್ಟರ್ ಆಗ್ಬೇಕು ಅನ್ನೋಂತ ಒಂದು ಆಸ್ಪಿರೇಷನ್ ಇಟ್ಕೊಂಡಿದ್ದು. ಆದ್ರೆ ಅವ್ರದ್ದೊಂದು ಸಮಸ್ಯೆ ಇದೆ. ಏನಂತಂದ್ರೆ, ನೀವು ಅವಾಗ್ಲೇ ಹೇಳಿದಾಗ ಯಾರು ಈ ಚೀಫ್ ಮಿನಿಸ್ಟರ್ ಆಗ್ಬೇಕಾಗಿದ್ರೆ ಶಾಸಕರ ಬೆಂಬಲ ಕೂಡ ಇರ್ಬೇಕು. ಇವ್ರದ್ದು ಗ್ರೌಂಡ್ ಲೆವೆಲ್ ನಲ್ಲಿ DK ಶಿವಕುಮಾರ್ ಇಸ್ ಅ ಫೈಟರ್, ಇಸ್ ಅ ಸ್ಟ್ರಾಟಜಿಸ್ಟ್. ಆಮೇಲೆ ಏನಂದ್ರೆ ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆಲ್ಲ ಗ್ರೌಂಡ್ ಲೆವೆಲ್ ಅಲ್ಲಿ ಇವ್ರಿಗೆಲ್ಲ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅಲ್ಲೆಲ್ಲೋ ಒಂದ್ ಕಡೆ ಕೋರ್ಸ್ ಕರೆಕ್ಷನ್ ಆಗ್ಬೇಕಾಗಿದೆ ಅವ್ರ ಅಪ್ರೋಚ್ ನಲ್ಲಿ. ಏನಂದ್ರೆ ಅವರು ಅವ್ರದೇ ಪಕ್ಷದ ಶಾಸಕರ ವಿಶ್ವಾಸವನ್ನ ತಗೊಳ್ಳೋದ್ರಲ್ಲಿ ಈ ಸಿದ್ದರಾಮಯ್ಯ ಅವರು ಕಂಪೇರ್ ಮಾಡಿದ್ರೆ ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ಏನಂದ್ರೆ 2023 ಮೇ 20ನೇ ತಾರೀಕು ಈ ಸರ್ಕಾರ ಬಂದಿದ್ದು. ಅದಕ್ಕೆ ಮುಂಚೆ 15ನೇ ತಾರೀಕು ಒಂದು ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಆಗುತ್ತೆ, ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್. ಅಲ್ಲಿ ಒಂದು ವೋಟಿಂಗ್ ನಡೆಯುತ್ತೆ. ಅಲ್ಲಿ ನಮಗೆ ಗೊತ್ತಾದಂತ ಇನ್ಫಾರ್ಮೇಶನ್ ಅಂದ್ರೆ 60 to 65% ಆಫ್ MLAs ಫೇವರ್ಡ್ ಸಿದ್ದರಾಮಯ್ಯ, ಓನ್ಲಿ 30-35% ಮಾತ್ರ ಇವ್ರಿಗೆ ಬಂತು ಅಂತ. ಈಗಲೂ ಅಷ್ಟೇನೆ ಸಿದ್ದರಾಮಯ್ಯ ಅವ್ರ ಪರವಾಗಿ ಧ್ವನಿ ಎಷ್ಟಿದೆಯೋ ಅಷ್ಟಿಲ್ಲ. ಶಿವಗಂಗಾ ಬಸವರಾಜ್ ಚನ್ನಗಿರಿ ಶಾಸಕರು ಈಗ ಫಸ್ಟ್ ಟೈಮ್ MLA ಅವರು DK ಶಿವಕುಮಾರ್ ಹೆಸರಿನಲ್ಲೇನೆ ಪ್ರಮಾಣ ವಚನ ತಗೊಂಡಿದ್ದಾರೆ. ಅವ್ರು ಬಿಟ್ರೆ ಕುಣಿಗಲ್ ರಂಗನಾಥ್ ಅವರು ಮಾತಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಅವ್ರದ್ದು ಕ್ಯಾಂಪ್ ಸ್ಟ್ರಾಂಗ್ ಇಲ್ಲ, ನಿಷ್ಠೆ ಇದೆ ಆದ್ರೆ ಕ್ಯಾಂಪ್ ಸ್ಟ್ರೆಂತ್ ಇಲ್ಲ. ಈಗ ನಿಷ್ಠೆಗೆ ಅಲ್ಲಿ ಎಲ್ಲಿ ಫ್ರಸ್ಟ್ರೇಟ್ ಆಗ್ಬಹುದು ಅಂದ್ರೆ ನೀವು ಹೇಳಿದಂಗೆ ನಾನು ಇಷ್ಟು ಕಪ್ಪ ಕಾಣಿಕೆ ಕೊಡ್ತಿದಾರಲ್ಲ ಶಿವಶಂಕರ್ ಸರ್, ಕಪ್ಪ ಕಾಣಿಕೆ ಹೈಕಮಾಂಡ್ ಗೆ ಕೊಡ್ತಿದಾರಲ್ಲ, ಕಳೆದ 1 ವರ್ಷದಲ್ಲಿ ರಾಜ್ಯವನ್ನ ಲೂಟಿ ಮಾಡಿ ಹೈಕಮಾಂಡ್ ಗೆ ATM ತರ ಮಾಡಿ ಕೊಡ್ತಾ ಇದಾರಲ್ಲ, ಅದು ಲಾಭ ತರ್ತಾ ಇಲ್ವಾ DK ಶಿವಕುಮಾರ್ ಅವರಿಗೆ? ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ನೋಡಿದ್ದಾರೆ. ಬೆಂಗಳೂರನ್ನ ಲೂಟಿ ಮಾಡಿ ತಗೊಂಡೋಗಿ ಹೈಕಮಾಂಡ್ ಲೂಟಿ ಮಾಡ್ಬಿಟ್ಟು ಅವ್ರ ಜೊತೆ ಇಟ್ಕೊಂಡಿದ್ದೀರಾ ಅಂತ ದೊಡ್ಡ ಲಿಸ್ಟ್ ಇದೆ. ಆಪರೇಷನ್ ಕಮಲ ಮಾಡಿದಾಗ ಲೂಟಿ ಮಾಡ್ಲಿಲ್ಲ ನೀವು? ಏನೇನೋ ಬಾಯಿಗೆ ಬಂದಂಗೆ ಪ್ರಶ್ನೆ ಕೇಳಿದ್ರು, ಅದನ್ನ ಕೇಳಿಸ್ಕೊಂಡು ಶಿವಶಂಕರ್ ಸರ್ ಉತ್ತರ. ಏನ್ ಹೇಳಿ ನನಗೆ ಅವ್ರು ಏನ್ ಹೇಳಿದ್ರು ಗೊತ್ತಾಗ್ಲಿಲ್ಲ. ಏನ್ ಹೇಳಿದ್ರು? DK ಶಿವಕುಮಾರ್ಗೆ ಶಾಸಕರ ಬೆಂಬಲ ಕಡಿಮೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಇವರ ಸ್ಟೈಲ್ ಆಫ್ ಫಂಕ್ಷನಿಂಗ್ ಕಾರಣ ಇರಬಹುದು ಅಂತ. ಈಸ್ ಲಿಟಲ್ ಬಿಟ್ ಡಾಮಿನೇರಿಂಗ್ ಅಂಡ್ ಲಿಟಲ್ ಬಿಟ್ ಸ್ವಲ್ಪ ಮಟ್ಟಿಗೆ ಅಪ್ರೋಚ್ ಅಂದ್ರೆ, ಈಗ ನೀವು ವಿಶ್ವಾಸಕ್ಕೆ ಅಂದ್ರೆ ನೀವು ನಾಯಕರಾಗೋದು ಯಾವಾಗ? ನಿಮ್ಗೆ ನಿಜವಾದಂತ ಸೈನ್ಯ, ನೀವು ದಂಡಾಧೀಶ ಆಗ್ಬೇಕಂದ್ರೆ, ದಂಡನಾಯಕ ಆಗ್ಬೇಕಂದ್ರೆ ನಿಮ್ಗೆ ಸೇನೆ ಇರ್ಬೇಕಲ್ವಾ? ಅಂದ್ರೆ ಲೆಜಿಸ್ಲೇಚರ್ ಪಾರ್ಟಿ ಯಾರನ್ನ ಆರಿಸುತ್ತೋ ಅವ್ರು ಲೆಜಿಸ್ಲೇಚರ್ ಪಾರ್ಟಿ ಲೀಡರ್ ಆಗ್ತಾರೆ, ಅವರು ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂದ್ರೆ ಆಡಳಿತ ಪಕ್ಷ. ಈಗ ಲೆಜಿಸ್ಲೇಚರ್ ಪಾರ್ಟಿ ಅಂದ್ರೆ ಶಾಸಕಾಂಗ ಪಕ್ಷ, ಶಾಸಕರು ಬೆಂಬಲಿಸ್ಬೇಕು. ಶಾಸಕರು ಬೆಂಬಲಿಸ್ಬೇಕಂದ್ರೆ ಅವ್ರ ಬೆಂಬಲ, ಅವ್ರ ವಿಶ್ವಾಸವನ್ನ ನೀವು ಪಡಿಬೇಕಲ್ವೇ? ಅದ್ ಹೇಗ್ ಮಾಡ್ಬೇಕು ಅವ್ರದ್ದು ಏನಂದ್ರೆ ಅಪ್ರೋಚ್. ಅವ್ರು ಇಷ್ಟು ದೊಡ್ಡ ನಾಯಕರಾಗಿ ಇದು ಅಂದ್ರೆ ಇಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ
ಡಿ ಕೆ ಶಿವಕುಮಾರ್ ಅವ್ರು ಯೋಚನೆ ಮಾಡ್ಬೇಕು. ಅಂದ್ರೆ ಕಾರಣಗಳು ಈಗ ಇರ್ಬೋದು 134 ಶಾಸಕರ ಪೈಕಿ ನನ್ನನ್ನ ಯಾರು ಎಷ್ಟು ಜನ ಬೆಂಬಲಿಸ್ತಾ ಇದ್ದಾರೆ, ಯಾಕೆ ಬೆಂಬಲಿಸ್ತಾ ಇಲ್ಲ, ಹಾಗಾದ್ರೆ ನಾನು ಎಲ್ಲಿ ಕೋರ್ಸ್ ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಲ್ವೇ? ವೈ ಐ ಮೇಡ್ ದಟ್ ಅಲಿಗೇಷನ್, ಡಿ ಕೆ ಶಿವಕುಮಾರ್ಗೆ ಯಾಕೆ ನಾನು ಅದನ್ನ ಕಾರಣಗಳೇನಿರ್ಬೇಕು ಅಂತ ವಿವೇಕಪೂರ್ಣವಾಗಿ ನಾನು ಹೇಳಿರುವಂಥದ್ದು, ಪ್ರಾರಂಭದ ಹಂತಗಳಲ್ಲಿ ಮಾಧ್ಯಮ ಏನ್ ಬಿತ್ತರಿಸ್ತಿತ್ತು ಅಂತಂತಂದ್ರೆ ಹೈಕಮಾಂಡ್ ಅನ್ನ ಓಲೈಸ್ಕೊಳ್ಳೋಕ್ಕೋಸ್ಕರ ಎರಡೂ ನಾಯಕತ್ವ ಅಂದ್ರೆ ಸಿದ್ದರಾಮಯ್ಯ ಆಸ್ ವೆಲ್ ಆಸ್ ಡಿ ಕೆ ಶಿವಕುಮಾರ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೈಕಮಾಂಡ್ ಅನ್ನ ಓಲೈಸುವಂತ ಬೇರೆ ಬೇರೆ ರೂಪದಲ್ಲಿ ಪ್ರಯತ್ನ ನಡೀತಿದೆ ಅನ್ನುವಂಥದ್ದು ಆಗ್ತಿತ್ತು. ಯಾವಾಗ ನಾವೇಳಿದ ಮಾತಲ್ಲ, ಯಾವಾಗ ಟ್ರಾನ್ಸ್ಫರ್ ದಂಧೆ ಒಳಗಡೆ ಕಮಿಷನ್ ಅಂತ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ಸ್ ಮನೆಗಳನ್ನ ರೈಡ್ ಆದಂತ ಸಂದರ್ಭದಲ್ಲಿ ನಾನು ಹೇಳೋದು ಡಿ ಕೆ ನನಗೆ ಅನುಕಂಪ ಏನಂದ್ರೆ ಡಿ ಕೆ ಶಿವಕುಮಾರ್ದು ಪಕ್ಷ ನಿಷ್ಠೆ. ಪಕ್ಷ ಅವ್ರು ಹೇಳ್ದಂಗೆ ಶಿವಶಂಕರ್ ಸರ್ ಹೇಳ್ದಂಗ ಸಂಕಷ್ಟದಲ್ಲಿದ್ದಾಗ ಪಕ್ಷ ಕಟ್ಟಂತ ಡಿ ಕೆ ಶಿವಕುಮಾರ್ ಪರವಾಗಿ ಇವತ್ತು ಪಕ್ಷ ನಿಲ್ತಿಲ್ವಲ್ಲ ಅನ್ನುವಂಥದ್ದು ದುಃಖ ನಿಂತಿದೆ. ಡಿ ಕೆ ಶಿವಕುಮಾರ್ ಇವತ್ತಿನ ಡಿಬೇಟ್ಗೆ ಸಮಯ ಇದ್ದದಷ್ಟೇ ಪ್ರಶ್ನೆ ಇರೋದಪ್ಪ. ಸುಭದ್ರ ಸರ್ಕಾರ ರಚನೆ ಆಗ್ಲಿ ಅಂತ ಹೇಳಿ 135 ಶಾಸಕರ ಬಲದೊಂದಿಗೆ ಜನ ಗೆಲ್ಲಿಸಿ ಕಳಿಸಿದ್ದಾರೆ. ಆಂತರಿಕ ಕಲಹ, ಆಂತರಿಕ ಭಿನ್ನಾಭಿಪ್ರಾಯ ಎಲ್ಲಾ ಪಕ್ಷದಲ್ಲೂ ಸಹಜ. ಆದ್ರೆ ಅದು ಆಡಳಿತ ಯಂತ್ರಕ್ಕೆ ಒಂದ್ ರೀತಿಯಲ್ಲಿ ಸ್ಪೀಡ್ ಬ್ರೇಕರ್ ಆಗೋ ರೀತಿಯಲ್ಲಿ ಆಗಬಾರ್ದು. ಈಗಿನ ಬೆಳವಣಿಗೆ ಗಮನಿಸಿದ್ರೆ ಕಾಂಗ್ರೆಸ್ನಲ್ಲಿ ಹಾಗಾಗ್ತಿದ್ಯಾ ಅನ್ನೋ ಆತಂಕ. ಜನರ ಸಮಸ್ಯೆ 31, ಅದಕ್ಕಿಂತ ಹೆಚ್ಚಾಗಿ ಓಕಲ್ ಆಗಿ ಕೇಳಿಸ್ತಾ ಇರೋದು. ಓಕಲ್ ಆಗಿ ಡೆಫಿನೆಟ್ಲಿ ಮಾಡೋಣ ಸರ್, ಮಾಡಿದ್ದೀವಿ, ಮತ್ತೊಂದು ಮಾಡೋಣ. ಗಟ್ಟಿಯಾಗಿ ಇಂಥವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ ನೀವು ಅನೌನ್ಸ್ ಮಾಡಿ ಇಲ್ಲಿಗೆ ಆ ಡಿಬೇಟ್ ಬಿಟ್ಟು ಅದನ್ನ ಮಾಡೋಣ. ಸರ್ಕಾರ ಸುಭದ್ರವಾಗಿ ನಡೆಸಲಿ ಅಲ್ಲಿಗೆ. ಆನ್ ದಟ್ ನೋಟ್ ಧನ್ಯವಾದ ಎಲ್ರಿಗೂ. ಸಮಯ ಇದ್ದಿದ್ದಷ್ಟೇ ಜನರ ಪರವಾದ ವಿಚಾರಗಳಿಗೆ ಚರ್ಚೆಗೆ ಅವಕಾಶ ಸಿಗಲಿ. ಥ್ಯಾಂಕ್ ಯು ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಇದು ವೇದಿಕೆ, ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ಲರದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರದರ್ಶನ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.